ಹಾಯ್ ಫ್ರೆಂಡ್ಸ್, ಭಾರತದ ಪ್ರಧಾನಿಗಳು ಯಾವ ಭಾಷೆ ಮಾತನಾಡ್ತಿದ್ರು? ಹೆಚ್ಚು ಭಾಷೆ ಮಾತನಾಡ್ತಿದ್ದ ಪ್ರಧಾನಿಗಳು ಯಾರು? ಮೋದಿಗೆ ಎಷ್ಟು ಭಾಷೆ ಬರುತ್ತೆ? ದೇವೇಗೌಡರನ್ನ ಬಿಟ್ಟು ಬೇರೆ ಯಾವ ಪ್ರಧಾನಿ ಕನ್ನಡ ಮಾತನಾಡ್ತಿದ್ರು? ಪ್ರಧಾನಿಗಳು ಯಾವ ರಾಜ್ಯದವರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮೊರಾರ್ಜಿ ದೇಸಾಯಿ ಜನತಾ ಪಕ್ಷದಿಂದ ಪ್ರಧಾನಿಯಾಗಿದ್ದ ಮೊರಾರ್ಜಿ ದೇಸಾಯಿ ಗುಜರಾತ್ ಮೂಲದವರಾಗಿದ್ರು. ಇವರು ಎರಡು ಅಂದರೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಮಾತನಾಡ್ತಿದ್ರು. ಚರಣ್ ಸಿಂಗ್ ಜನತಾ ಪಕ್ಷದಿಂದ ಪ್ರಧಾನಿಯಾಗಿದ್ದ ಚೌಧರಿ ಚರಣ್ ಸಿಂಗ್ ಉತ್ತರ ಪ್ರದೇಶದ ಹಾಪುರ್ ಮೂಲದವರು. ಇವರು ಹಿಂದಿ ಜೊತೆಗೆ ಇಂಗ್ಲಿಷ್ ಭಾಷೆ ಮಾತನಾಡ್ತಿದ್ರು. ರಾಜೀವ್ ಗಾಂಧಿ ದೇಶದ ಯುವ ಪ್ರಧಾನಿ. ಕಾಂಗ್ರೆಸ್ ನಾಯಕ ರಾಜೀವ್ ಗಾಂಧಿ ಜನಿಸಿದ್ದು ಮುಂಬೈನಲ್ಲಿ. ಆದರೆ ಉತ್ತರ ಪ್ರದೇಶದ ಅಮೇಥಿಯನ್ನು ರಾಜಕೀಯ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ್ರು. ಇವರು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರಿಣತಿ ಹೊಂದಿದ್ರು. ವಿ.ಪಿ. ಸಿಂಗ್ ಜನತಾದಳದಿಂದ ಪ್ರಧಾನಿಯಾದ ವಿಶ್ವನಾಥ್ ಪ್ರತಾಪ್ ಸಿಂಗ್ ಉತ್ತರ ಪ್ರದೇಶ ಮೂಲದವರಾಗಿದ್ರು. ಇವರು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರಿಣತಿ ಹೊಂದಿದ್ರು. ಚಂದ್ರಶೇಖರ್ ಸಮಾಜವಾದಿ ಜನತಾ ಪಕ್ಷದಿಂದ ಕೆಲವು ದಿನಗಳ ಕಾಲ ಪ್ರಧಾನಿಯಾಗಿದ್ದ ಚಂದ್ರಶೇಖರ್ ಉತ್ತರ ಪ್ರದೇಶ ಮೂಲದವರು. ಇವರು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯ ಜ್ಞಾನ ಹೊಂದಿದ್ರು. ಇಂದರ್ ಕುಮಾರ್ ಗುಜ್ರಾಲ್ ಜನತಾ ಪಕ್ಷಕ್ಕೆ ಸೇರಿದ ಇವರ ಹುಟ್ಟೂರು ಪಾಕಿಸ್ತಾನದ ಝೇಲಂ. ಇದು ದೇಶ ವಿಭಜನೆಗೂ ಮುನ್ನ ಭಾರತದ ಭಾಗವಾಗಿತ್ತು. ಅಂದಹಾಗೆ ಗುಜ್ರಾಲ್ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ನರೇಂದ್ರ ಮೋದಿ ಹಾಲಿ ಪ್ರಧಾನಿ. ಬಿಜೆಪಿ ನಾಯಕ ನರೇಂದ್ರ ಮೋದಿ 3 ಭಾಷೆಗಳಲ್ಲಿ ಪರಿಣತಿ ಹೊಂದಿದ್ದಾರೆ. ಅವರ ಮಾತೃಭಾಷೆ ಗುಜರಾತಿ ಆಗಿದ್ದು ಇದರ ಜೊತೆಗೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಕಲಿತಿದ್ದಾರೆ. ಜವಾಹರ್ಲಾಲ್ ನೆಹರು ದೇಶದ ಮೊದಲ ಪ್ರಧಾನಿ. ಕಾಂಗ್ರೆಸ್ ನಾಯಕ ಜವಾಹರ್ಲಾಲ್ ನೆಹರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮೂಲದವರು. ಇವರು ಹಿಂದಿ, ಇಂಗ್ಲಿಷ್, ಉರ್ದು ಭಾಷೆಗಳ ಮೇಲೆ ಹಿಡಿತ ಹೊಂದಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಬಿಜೆಪಿ ನಾಯಕ. ಮಾಜಿ ಪ್ರಧಾನಿ ವಾಜಪೇಯಿ ಮಧ್ಯಪ್ರದೇಶ ಮೂಲದವರು. ಅಜಾತಶತ್ರು ಅಂತಲೇ ಹೆಸರಾಗಿದ್ದ ಇವರು ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳ ಮೇಲೆ ಹಿಡಿತ ಹೊಂದಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಎಂದ ಕಾಂಗ್ರೆಸ್ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಉತ್ತರ ಪ್ರದೇಶ ಮೂಲದವರು. ಇವರು ಹಿಂದಿ, ಇಂಗ್ಲಿಷ್, ಉರ್ದು ಹೀಗೆ 3 ಭಾಷೆಗಳ ಮೇಲೆ ಹಿಡಿತ ಹೊಂದಿದ್ರು. ಎಚ್.ಡಿ. ದೇವೇಗೌಡ ಏಕೈಕ ಕನ್ನಡಿಗ. ಮಾಜಿ ಪ್ರಧಾನಿ, ಮಾಜಿ ಸಿಎಂ, ಜೆಡಿಎಸ್ ನಾಯಕ ಎಚ್.ಡಿ. ದೇವೇಗೌಡ ಕರ್ನಾಟಕದ ಹಾಸನ ಮೂಲದವರು. ಇವರು 3 ಭಾಷೆಗಳಲ್ಲಿ ಅಂದರೆ ಕನ್ನಡದ ಜೊತೆಗೆ ಹಿಂದಿ, ಇಂಗ್ಲಿಷ್ ಭಾಷೆಯ ಜ್ಞಾನ ಹೊಂದಿದ್ದಾರೆ. ಮನಮೋಹನ್ ಸಿಂಗ್ ಕಾಂಗ್ರೆಸ್ ನಾಯಕ, ಆರ್ಥಿಕ ತಜ್ಞ. ಮನಮೋಹನ್ ಸಿಂಗ್ ಅವಿಭಜಿತ ಭಾರತದ ಗಾಹ್ನಲ್ಲಿ ಜನಿಸಿದ್ರು. ಈಗ ಈ ಪ್ರದೇಶ ಪಾಕಿಸ್ತಾನದಲ್ಲಿದೆ. ಸಿಂಗ್ಗೆ ಹಿಂದಿ, ಇಂಗ್ಲಿಷ್, ಪಂಜಾಬಿ ಜೊತೆಗೆ ಉರ್ದು ಭಾಷೆ ಕೂಡ ಬರ್ತಿತ್ತು. ಇಂದಿರಾ ಗಾಂಧಿ ದೇಶದ ಏಕೈಕ ಮಹಿಳಾ ಪ್ರಧಾನಿ. ಕಾಂಗ್ರೆಸ್ ನಾಯಕಿ ಇಂದಿರಾ ಗಾಂಧಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹುಟ್ಟಿದ್ರು. ಇವರಿಗೆ ಬರೋಬ್ಬರಿ 6 ಭಾಷೆಗಳು ಬರ್ತಿದ್ವು. ದೇಶೀಯವಾಗಿ ಹಿಂದಿ, ಬಂಗಾಳಿ ಮತ್ತು ಪಂಜಾಬಿ ಭಾಷೆಗಳಲ್ಲಿ ಹಿಡಿತ ಸಾಧಿಸಿದ್ರು. ಜೊತೆಗೆ ಇಂಗ್ಲಿಷ್, ಫ್ರೆಂಚ್, ಜರ್ಮನ್ ಭಾಷೆಗಳನ್ನು ಕೂಡ ಕಲಿತುಕೊಂಡಿದ್ರು. ಪಿ.ವಿ. ನರಸಿಂಹರಾವ್ ಇವರು ತೆಲಂಗಾಣದ ಕರೀಂನಗರ್ನಲ್ಲಿ ಹುಟ್ಟಿದ್ರು. ಹೆಚ್ಚು ಭಾಷೆ ಮಾತನಾಡುತ್ತಿದ್ದ ಪ್ರಧಾನಿಗಳ ಪಟ್ಟಿಯಲ್ಲಿ ಪಿ.ವಿ. ನರಸಿಂಹರಾವ್ ಮೊದಲ ಸ್ಥಾನದಲ್ಲಿ ಬರ್ತಾರೆ. ಇವರು ಬರೋಬ್ಬರಿ 18 ಭಾಷೆಗಳನ್ನು ಮಾತನಾಡ್ತಿದ್ರು. ಅವುಗಳಲ್ಲಿ ಕನ್ನಡ ಸೇರಿದಂತೆ 10 ದೇಶೀಯ ಭಾಷೆಗಳಿದ್ರೆ 8 ವಿದೇಶಿ ಭಾಷೆಗಳಾಗಿದ್ವು. ಕನ್ನಡ, ತೆಲುಗು, ಹಿಂದಿ, ತಮಿಳು, ಮರಾಠಿ, ಸಂಸ್ಕೃತ, ಬಂಗಾಳಿ, ಉರ್ದು, ಗುಜರಾತಿ, ಒಡಿಯಾ ದೇಶೀಯ ಭಾಷೆಗಳಾಗಿದ್ವು. ಅದೇ ರೀತಿ ಇಂಗ್ಲಿಷ್, ಪರ್ಷಿಯನ್, ಸ್ಪ್ಯಾನಿಷ್, ಫ್ರೆಂಚ್, ಅರೇಬಿಕ್, ಜರ್ಮನ್, ಲ್ಯಾಟಿನ್, ಗ್ರೀಕ್ ವಿದೇಶಿ ಭಾಷೆಗಳಾಗಿದ್ವು. ಇಷ್ಟೂ ಭಾಷೆಗಳನ್ನು ತಮ್ಮ ತಲೆಯಲ್ಲಿ ತುಂಬಿದ್ದ ಏಕೈಕ ಪ್ರಧಾನಿ ಇವರಾಗಿದ್ರು. ದೇವೇಗೌಡರು ಬಿಟ್ರೆ ಕನ್ನಡ ಮಾತನಾಡ್ತಿದ್ದ ಏಕೈಕ ಪ್ರಧಾನಿಯೂ ಇವರಾಗಿದ್ರು. ಪ್ರಧಾನಿಗಳಲ್ಲಿ ಯಾವ ರಾಜ್ಯದವರು ಹೆಚ್ಚು? ಫ್ರೆಂಡ್ಸ್, ಈವರೆಗೆ ಪ್ರಧಾನಿಯಾದವರಲ್ಲಿ ಅತಿ ಹೆಚ್ಚು ಅಂದರೆ 6 ಮಂದಿ ಉತ್ತರ ಪ್ರದೇಶದವರೇ ಆಗಿದ್ದಾರೆ. ಅದೇ ರೀತಿ 3 ಮಂದಿ ಪಾಕಿಸ್ತಾನ ಮೂಲದವರಾಗಿದ್ದಾರೆ. ಅಂದರೆ ಸ್ವಾತಂತ್ರ್ಯಕ್ಕೂ ಮುನ್ನ ಪಾಕ್ನಲ್ಲಿ ಹುಟ್ಟಿ ನಂತರ ಭಾರತದ ಕಡೆಗೆ ಬಂದವರಾಗಿದ್ದಾರೆ. ಇನ್ನು 2 ಗುಜರಾತ್ ಮತ್ತು ತೆಲಂಗಾಣ, ಮಧ್ಯಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರದ ತಲಾ ಒಬ್ಬೊಬ್ಬರು ಪ್ರಧಾನಿಯಾಗಿದ್ದಾರೆ. ಫ್ರೆಂಡ್ಸ್,
ಇದು ಯಾವ ರಾಜ್ಯದವರು ಹೆಚ್ಚು ಬಾರಿ ಪ್ರಧಾನಿಯಾಗಿದ್ದಾರೆ, ಯಾವ ಪ್ರಧಾನಿ ಎಷ್ಟು ಭಾಷೆ ಮಾತನಾಡ್ತಿದ್ರು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ನಿಸ್ತು? ಇವರಲ್ಲಿ ಯಾರು ತುಂಬಾ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.